ನಮಸ್ಕಾರ ಸ್ನೇಹಿತರೆ, ಫ್ಯಾಂಟಾಸ್ಟಿಕ್ ಊಟ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ಸೋಯಾ ಚಂಕ್ಸಿಂದ ಒಂದು ಡ್ರೈ ಫ್ರೈ ಮಾಡಿದ್ರು. ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋ ನೋಡೋಣ. ಸೊ ಒಂದು ಪಾತ್ರೆಯಲ್ಲಿ 100 ಗ್ರಾಮ್ಸ್ ಅಷ್ಟು ಸೋಯಾ ಚಂಕ್ಸ್ನ ತಗೊಂಡು ಅದನ್ನು ಫಸ್ಟ್ ನೀಟಾಗಿ ತೊಳ್ಕೊಬೇಕು. ಈ ಧೂಳೆಲ್ಲ ಕೂತಿರುತ್ತಲ್ಲ, ಸೊ ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಂಬಿಡೋಣ. ಸೊ ಕ್ಲೀನಾಗಿ ಇಲ್ಲಿ ತೊಳಿತಾ ಇದ್ದೀವಿ. ಇದಾದಮೇಲೆ ಈ ಎಕ್ಸ್ಟ್ರಾ ನೀರು ಇರುತ್ತಲ್ಲ ಅದನ್ನು ತೆಗೆದ್ಬಿಡೋಣ. ಸೊ ಇದನ್ನು ತೊಳೆದಾದ್ಮೇಲೆ ಈ ಸೋಯಾ ಚಂಕ್ಸು ಕ್ಲೀನಾಗಿ ಸಬ್ಮರ್ಜ್ ಆಗೋ ಅಷ್ಟು ನೀರನ್ನು ಹಾಕಬೇಕು. ಈ ನೀರು ಹಾಕಾದ್ಮೇಲೆ ಈ ತಪ್ಪಲೆನ ಸ್ಟವ್ ಮೇಲೆ ಒಲೆಯಲ್ಲಿ ಬಿಸಿ ಆಗೋದಕ್ಕೆ ಇದಕ್ಕೆ ಒಂದು ಚಮಚ ಉಪ್ಪು ಹಾಕಿದ್ದೀವಿ. ಸಪ್ಪೆ ಆಗಿರತ್ತಲ್ಲ ಸೋಯಾ ಚಂಕ್ಸು, ಅದಕ್ಕೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಸೊ ಇದು ಒಂದು ಪಾರ್ಷಲಾಗಿ ಕ್ಲೀನಾಗಿ ನಾವು ಕುಕ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಬಾಯ್ಲ್ ಆಗ್ತಿದೆ. ಒಂದು 10 ಮಿನಿಟ್ಸ್ ಅಷ್ಟು ಕುಕ್ ಮಾಡಿದ್ರೆ ಮೋಸ್ಟ್ಲಿ ಸಾಕಾಗುತ್ತೆ. ಬಟ್ ನಿಮ್ಗೇನಾದರೂ ಇನ್ನೂ ಸಪ್ಪೆ ಆಗಿದೆ, ಇನ್ನೂ ಲೈಕ್ ಕುಕ್ ಆಗಿಲ್ಲ ಅಂತ ಅನಿಸಿದ್ರೆ ಯು ಕ್ಯಾನ್ ಲೆಟ್ ಇಟ್ ಕುಕ್ ಫಾರ್ ಮೋರ್ ಟೈಮ್. ಸೊ ಅಲ್ಲಿ ನೋಡ್ಬೋದು, ಕೈಯಿಂದ ಒಂದ್ಸಲಿ ಪ್ರೆಸ್ ಮಾಡಿ ನೋಡಿದಾಗ ಅದು ಆಗಿದೆ ಅಂತ ಅನಿಸ್ತು. ಈಗ ಏನು ಮಾಡೋದಂದರೆ ಆ ಸೋಯಾ ಚಂಕ್ಸ್ನ ನೀಟಾಗಿ ಹಿಂಡಿ ಸ್ಮಾಲ್ ಪೀಸಸ್ ಕೈಯಲ್ಲೇ ಮಾಡಿ ಕಲೆಕ್ಟ್ ಮಾಡ್ಕೊಂಬಿಡೋಣ. ಸೊ ಅಲ್ಲಿ ನೋಡ್ಬೋದು ಹೀಗಾಗಿದೆ. ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸೊ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾವು ಆ ಕಟ್ ಮಾಡ್ಕೊಂಡಿರೋ ಬೇಯಿಸಿರೋ ಸೋಯಾ ಚಂಕ್ಸ್ನ ಇದರಲ್ಲಿ ಹಾಕೋಣ. ಇದನ್ನು ನಾವು ಬಾಡಿಸ್ತಾ ಇರಬೇಕು, ಯಾಕಂದರೆ ಅದು ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ. ಸೊ ಅದು ಎಕ್ಸ್ಟ್ರಾ ಎಲ್ಲ ನೀರಿರೋದು ಸ್ವಲ್ಪ ಎಲ್ಲ ಎವಾಪ್ರೇಟ್ ಆಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ಆ ತನಕ ಸ್ವಲ್ಪ ಇದು ಮಾಡಿ. ಏನಾದರೂ ಇನ್ನೂ ಸ್ವಲ್ಪ ಉಪ್ಪು ಬೇಕಂದರೆ ನಾವು ಹಾಕೋಬೋದು ಇದರಲ್ಲಿ. ನೆಕ್ಸ್ಟು 1/4 ಚಮಚ ಗರಂ ಮಸಾಲ, ಒಂದು ಅರ್ಧ ಚಮಚ ಧನಿಯಾ ಪುಡಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೇವೆ. ಸೊ ಇದಾದಮೇಲೆ ಆ ಮಸಾಲೆ ಎಲ್ಲ ಸ್ವಲ್ಪ ಕುಕ್ ಆಗಬೇಕಲ್ಲ, ಸೊ ಆ ಕುಕ್ ಆಗೋದಕ್ಕೆ ನೆಕ್ಸ್ಟು ಫ್ರೈ ಮಾಡ್ತಾ ಇರೋಣ. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೇವೆ. ಸೊ ಇದನ್ನು ಫೈನಲಾಗಿ ಲಾಸ್ಟಲ್ಲಿ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ನಿಂಬೆ ಇರುತ್ತಲ್ಲ ಅರ್ಧ ತೊಗೊಂಡಿದ್ದೀವಿ, ಅದನ್ನು ನೀಟಾಗಿ ಹಿಂಡೋಣ. ಸ್ವಲ್ಪ ಹುಳಿ ಟೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ನಿಂಬೆ ರಸ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗಲಿ. ಸೊ ಫೈನಲಿ ಅದನ್ನು ಒಂದು ಬಟ್ಲಲ್ಲಿ ಹಾಕೊಂಡ್ಬಿಟ್ಟು ನಾವು ಸರಿಬೋದು. ಈ ಡಿಶ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ತೋರಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ನೋಟಿಫಿಕೇಷನ್ ಬೆಲ್ ಐಕನ್ನ ಆನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.